ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಇವತ್ತು ನಡೆದಿರತಕ್ಕಂತಹ 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ವಿಜ್ಞಾನ ವಿಷಯದ ಏನು ರಾಜ್ಯ ಮಟ್ಟದ ಪರೀಕ್ಷೆ ನಡೆದಿತ್ತು, ಆ ಪರೀಕ್ಷೆಯ ಉತ್ತರಗಳನ್ನು ನಾವು ಈಗ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಭೌತ ವಿಜ್ಞಾನ ವಿಭಾಗ. ಕೆಳಗಿನ ಪ್ರಶ್ನೆಗಳಿಗೆ ಬಹು ಆಯ್ಕೆಯ ಪ್ರಶ್ನೆಗಳಿವೆ. ಈ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡತಕ್ಕಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಶುಷ್ಕಕೋಶ. ಸೊ ಮುಂದಿನದಾಗಿ ಚಂದ್ರನ ಮೇಲಿನ ಗುರುತ್ವ ವೇಗೋತ್ಕರ್ಷವು ಅನ್ನುವಂಥ ಪ್ರಶ್ನೆ ಇದೆ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ, ಭೂಮಿಗಿಂತ ಕಡಿಮೆ ಇರುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ 2 ಪ್ರಶ್ನೆಗಳು. ಒಬ್ಬ ಮನುಷ್ಯನು ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನು 5 ಸೆಕೆಂಡ್ಗಳ ನಂತರ ಕೇಳುತ್ತಾನೆ. ಶಬ್ದದ ಜವ 346 ಮೀಟರ್ ಪರ್ ಸೆಕೆಂಡ್ ಆದರೆ ಶಬ್ದವು ಚಲಿಸಿದ ದೂರ ಎಷ್ಟು ಅನ್ನೋಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ನಮಗೆ ಸಹಾಯ ಮಾಡ್ತಕ್ಕಂಥ ಸೂತ್ರ D = TV / 2 ಅಂತಕ್ಕಂಥ ಸೂತ್ರ. ಸೊ ನೀಡಿರ್ತಕ್ಕಂಥ ಸಮಯ 5 ಸೆಕೆಂಡ್ ಇದೆ. ಆಮೇಲೆ ವೆಲಾಸಿಟಿ 346 ಇದೆ. ಸೊ /2. ಸೊ ಇಲ್ಲಿ ಬರ್ತಕ್ಕಂತಹ ಉತ್ತರ 865 ಮೀಟರ್. ಸೊ ಸರಿಯಾದ ಉತ್ತರ 865 ಮೀಟರ್ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ, ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನಪಲ್ಲಟವಿದೆಯೇ? ನಿಮ್ಮ ಉತ್ತರವನ್ನು ಸೂಕ್ತ ಕಾರಣದೊಂದಿಗೆ ಸಮರ್ಥಿಸಿ ಅನ್ನುವಂಥದ್ದಿದೆ. ಹೌದು, ಸ್ಥಾನಪಲ್ಲಟ ಸಾಧ್ಯವಿದೆ. ಒಂದು ಕಾಯವು ಏಕರೂಪ ಚಲನೆಯಲ್ಲಿ ಇರುವಾಗ ಕಾಯದ ಮೇಲೆ ವರ್ತಿಸುವ ಬಲ ಶೂನ್ಯವಾಗುತ್ತದೆ, ಆದರೆ ಕಾಯದ ಸ್ಥಾನಪಲ್ಲಟ ಆಗುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ 2 ಅಂಕದ 3 ಪ್ರಶ್ನೆಗಳು. ಒಂದು ವಾಹನದ ವೇಗ ಮತ್ತು ಕಾಲವನ್ನು ಕೋಷ್ಟಕದಲ್ಲಿ ತೋರಿಸಲಾಗಿದೆ. ಸೊ ವೇಗ ಮತ್ತು ಕಾಲಗಳ ಒಂದು ಕೋಷ್ಟಕವನ್ನು ನೀಡಲಾಗಿದೆ. ಕೋಷ್ಟಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನುವಂಥದ್ದು. ಸೊ ಮೊದಲೇ ಪ್ರಶ್ನೆ, ವಾಹನದ ಚಲನೆಯು ಯಾವ ರೂಪದ ವೇಗೋತ್ಕರ್ಷವನ್ನು ಹೊಂದಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ಉತ್ತರವನ್ನು ನೋಡೋಣ. ಏಕರೂಪ ವೇಗೋತ್ಕರ್ಷ ಚಲನೆಯನ್ನು ಹೊಂದಿದೆ ಅನ್ನುವಂಥದ್ದು. ಇನ್ನೊಂದು ಪ್ರಶ್ನೆ, ವಾಹನದ ವೇಗಕಾಲ ನಕ್ಷೆಯು ಯಾವ ಆಕಾರವನ್ನು ಹೊಂದಿರುತ್ತದೆ? ಸೊ ಇದು ಸರಳ ರೇಖೆಯ ಆಕಾರವನ್ನು ಹೊಂದಿರುತ್ತದೆ ಅನ್ನುವಂಥದ್ದು. ಇನ್ನೊಂದು ಅಥವಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಸೊ ಅಥವಾ ಒಂದು ಪ್ರಶ್ನೆ ಏನಿದೆ, ಇದು 6 ಕಿಲೋಮೀಟರ್ ತ್ರಿಜ್ಯದ ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಕೃತಕ ಉಪಗ್ರಹವೊಂದು ಭೂಮಿಯ ಸುತ್ತ ಪರಿಭ್ರಮಣೆ ಮಾಡಲು 1 ದಿನ ತೆಗೆದುಕೊಳ್ಳುತ್ತದೆ. ಉಪಗ್ರಹದ ಜವವನ್ನು ಲೆಕ್ಕಿಸಿ ಜವದ SI ಏಕಮಾನ ಬರೆಯಿರಿ ಅನ್ನುವಂಥದ್ದು. ಸೊ ಹಾಗಾದರೆ ಉಪಗ್ರಹದ ಜವವನ್ನು ಲೆಕ್ಕಿಸಲಿಕ್ಕೆ ನಮಗೆ ಸಹಾಯ ಮಾಡುವಂಥ ಸೂತ್ರ, ಸೊ ಇಲ್ಲಿ ವೃತ್ತಾಕಾರದ ಪಥದಲ್ಲಿ ಇರುವುದರಿಂದ ವೆಲಾಸಿಟಿ = 2πr ಪರಿಧಿಯ ಸೂತ್ರ ವೃತ್ತದ ಪರಿಧಿಯ ಸೂತ್ರ /t ಅನ್ನುವಂಥದ್ದು. ಸೊ V ಅನ್ನುವಂಥದ್ದು ಏನಂತಂದರೆ ಜವದ ಸೂತ್ರ ಏನು ಅಂತಂದರೆ ಚಲಿಸಿದ ದೂರ ತೆಗೆದುಕೊಂಡ ಒಟ್ಟು ಕಾಲ. ಸೊ ಒಂದು ಕಾಯವು ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಇರೋದ್ರಿಂದ ಅದಕ್ಕೆ ನಾವು 2πr ಸೂತ್ರವನ್ನು ಹಚ್ತಾ ಇದ್ದೀವಿ. 2πr / t ಅಂತಕ್ಕಂಥದ್ದು. ಸೊ 2 × 22/7 × r ಟೈಮ್ ಎಷ್ಟು ಅಂತಂದರೆ 1 ದಿನ, ಅಂದರೆ 24 ಗಂಟೆಗಳು ಅನ್ನುವಂಥದ್ದು. ಸೊ ಇಲ್ಲಿ ಬರ್ತಕ್ಕಂತಹ ಉತ್ತರ ನಾವು ನೋಡಿದಾಗ, ಸೊ ಇಲ್ಲಿ ಬರ್ತಕ್ಕಂತಹ ಉತ್ತರ 0.262 r ಕಿಲೋಮೀಟರ್ ಪ್ರತಿ ಗಂಟೆ ಅನ್ನುವಂಥದ್ದು. 0.262 r ಕಿಲೋಮೀಟರ್ ಪ್ರತಿ ಗಂಟೆ. ಸೊ ಇಲ್ಲಿ ಜವದ SI ಏಕಮಾನ ಮೀಟರ್ ಪರ್ ಸೆಕೆಂಡ್. ಸೊ ಮುಂದಿನ ಪ್ರಶ್ನೆ, ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವು ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರುತ್ತದೆ, ವಿವರಿಸಿ ಅನ್ನುವಂಥದ್ದು. ಸೊ ಇಲ್ಲಿ ಉತ್ತರವನ್ನು ನೋಡ್ತಾ ಹೋಗೋಣ. ಭೂಮಿಯ ಆಕಾರದ ವ್ಯತ್ಯಾಸದ ಕಾರಣದಿಂದಾಗಿ ಧ್ರುವ ಪ್ರದೇಶಗಳಲ್ಲಿ ಗುರುತ್ವ ವೇಗೋತ್ಕರ್ಷವು ಹೆಚ್ಚಿರುತ್ತದೆ ಮತ್ತು ಸಮಭಾಜಕ ವೃತ್ತಗಳಲ್ಲಿ ಕಡಿಮೆ ಇರುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ, 6 kg ರಾಶಿ ಇರುವ ಒಂದು ಶಾಟ್ಪುಟ್ ಗುಂಡಿನ ಮೇಲೆ ಒಬ್ಬ ಆಟಗಾರ 2 ಸೆಕೆಂಡ್ಗಳ ಕಾಲ ಬಲ ಪ್ರಯೋಗಿಸಿದಾಗ ಅದರ ವೇಗ 3 ಮೀಟರ್ ಪರ್ ಸೆಕೆಂಡಿಂದ 7 ಮೀಟರ್ ಪರ್ ಸೆಕೆಂಡ್ ಆಗುತ್ತದೆ. ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು ಅನ್ನುವಂಥದ್ದು. ಇಲ್ಲಿ ಸಹಾಯ ಮಾಡ್ತಕ್ಕಂಥ ಸೂತ್ರ ನಮಗೆ F = ma ಅನ್ನುವಂಥ ಸೂತ್ರ. ಸೊ ಆದರೆ ಈ m ಅನ್ನು ಹೀಗೆ ಇಡೋಣ, a ಅನ್ನು ನಾವು V - u / t ಅನ್ನುವಂತಹ ರೂಪದೊಳಗೆ ಬರ್ಕೋಬೋದು. ಸೊ ಇಲ್ಲಿ ನೀಡಿರ್ತಕ್ಕಂಥ ರಾಶಿ 6 kg ಇದೆ. ಸೊ ವೆಲಾಸಿಟಿ ಅಂತಿಮ ವೇಗ ಎಷ್ಟಿದೆ ಅಂತಂದರೆ 7 ಇದೆ, ಆರಂಭಿಕ ವೇಗ 3 ಇದೆ, ತೆಗೆದುಕೊಂಡ ಸಮಯ ಎಷ್ಟು ಅಂತಂದರೆ 2 ಸೆಕೆಂಡ್ಗಳು. ಸೊ ಎಲ್ಲ ಬೆಲೆಗಳನ್ನು ನಮೂದಿಸಿದಾಗ, ಸೊ ಇಲ್ಲಿ 6 ಹೀಗೆ ಇರುತ್ತೆ, 7ರಲ್ಲಿ 3 ಕಳೆದ್ರೆ 4 / 2, 2 1 2 6 2 12. ಸೊ ಇಲ್ಲಿ ನಮಗೆ ಬರ್ತಕ್ಕಂತಹ ಉತ್ತರ 12 ನ್ಯೂಟನ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ.
ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ 3 ಅಂಕದ 3 ಪ್ರಶ್ನೆಗಳು. ಶಬ್ದದ ಗುಣಿತ ಪ್ರತಿಫಲನದ ಅನ್ವಯನಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದು. ಸೊ ಮೆಗಾಫೋನ್ಗಳು, ಹಾರ್ನ್ಗಳು ಮತ್ತು ವಿವಿಧ ಸಂಗೀತ ವಾದ್ಯಗಳಲ್ಲಿ ಶಬ್ದವು ನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರವಹಿಸುವಂತೆ ಅವುಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಸ್ಟೆಥೋಸ್ಕೋಪ್ನಲ್ಲಿ ರೋಗಿಯ ಎದೆ ಬಡಿತವು ಗುಣಿತ ಪ್ರತಿಫಲನದಿಂದ ವೈದ್ಯರ ಕಿವಿಯನ್ನು ತಲುಪುತ್ತದೆ. ಸಾಮಾನ್ಯವಾಗಿ ಸಮ್ಮೇಳನದ ಭವನ, ಸಿನಿಮಾ ಭವನಗಳಲ್ಲಿ ಶಬ್ದವು ಪ್ರತಿಫಲನದ ನಂತರ ಎಲ್ಲ ಮೂಲಗಳಿಗೆ ತಲುಪುವಂತೆ ಮೇಲ್ಛಾವಣಿಯನ್ನು ವಕ್ರವಾಗಿ ಮಾಡಲಾಗಿರುತ್ತದೆ ಅನ್ನುವಂಥದ್ದು. ಸೊ ಇನ್ನು 9ನೇ ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ವ್ಯಾಖ್ಯಾನಿಸಿ ಅನ್ನುವಂಥದ್ದು. ಇನ್ನೊಂದು, 2 ಕಾಯಗಳ ನಡುವಿನ ಗುರುತ್ವ ಬಲದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅನ್ನುವಂಥದ್ದು. ಸೊ ಹಾಗಾದರೆ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನೋಡೋಣ. ವಿಶ್ವದಲ್ಲಿರುವ ಯಾವುದೇ 2 ಕಾಯಗಳ ನಡುವಿನ ಗುರುತ್ವ ಬಲವು ಅಥವಾ ಆಕರ್ಷಣ ಬಲವು ಅವು 2 ಕಾಯಗಳ ರಾಶಿಗಳ ಉನ್ನಲಬ್ಧಕ್ಕೆ ನೇರ ಅನುಪಾತದಲ್ಲಿ ಮತ್ತು ಅವುಗಳ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ ಅನ್ನುವಂಥದ್ದು. ಮತ್ತು ಆ 2 ಕಾಯಗಳ ಏನು ಕೇಂದ್ರಗಳಿವೆ ಅವುಗಳನ್ನು ಸೇರಿಸುವ ನೇರದಲ್ಲಿಯೇ ಆ ಒಂದು ಗುರುತ್ವಾಕರ್ಷಣೆ ಇರತಕ್ಕಂಥದ್ದು ಅನ್ನುವಂಥದ್ದು. ಇನ್ನು 2 ಕಾಯಗಳ ನಡುವಿನ ಗುರುತ್ವ ಬಲದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತಂದರೆ ಕಾಯದ ದ್ರವ್ಯರಾಶಿ ಮತ್ತು ಅವುಗಳ ನಡುವಿನ ಅಂತರ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಇನ್ನು ಅದರ ಬದಲಿಯಾಗಿ ಇನ್ನೊಂದು ಪ್ರಶ್ನೆ ನೀಡಲಾಗಿದೆ, ಆರ್ಕಿಮಿಡಿಸ್ನ ತತ್ವವನ್ನು ವಿವರಿಸಿ ಅನ್ನುವಂಥದ್ದು. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಯಾವುದೇ ಒಂದು ದ್ರವದಲ್ಲಿ ನಾವು ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡಿರ್ತಕ್ಕಂಥ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ ಅನ್ನುವಂಥದ್ದು ಆರ್ಕಿಮಿಡಿಸ್ನ ತತ್ವವಾಗಿದೆ. ಇನ್ನು 10ನೇ ಪ್ರಶ್ನೆ, ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಬದಲಾವಣೆಗೆ ಕಾರಣವಾಗುವ ಬಲವನ್ನು ಹೆಸರಿಸಿ ಅನ್ನುವಂಥದ್ದು. ಅದರ ಜೊತೆಗೆ 1 ನ್ಯೂಟನ್ ಬಲವನ್ನು ವ್ಯಾಖ್ಯಾನಿಸಿ ಮತ್ತು ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಹೆಸರಿಸಿ ಅನ್ನುವಂಥದ್ದು. ಸೊ ಹಾಗಾದರೆ ಉತ್ತರವನ್ನು ನೋಡ್ತಾ ಹೋಗೋಣ. 1ನೇದು ಪ್ರಶ್ನೆ, ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಬದಲಾವಣೆಗೆ ಕಾರಣವಾಗುವ ಬಲವನ್ನು ಅಸಂತುಲಿತ ಬಲ ಅಂತ ಹೇಳ್ಕೊಳ್ತೀವಿ. 1 ನ್ಯೂಟನ್ ಅಂತಂದರೆ 1 kg ದ್ರವ್ಯರಾಶಿ ಇರತಕ್ಕಂಥ ವಸ್ತು 1 ಮೀಟರ್/ಸೆಕೆಂಡ್ ವೇಗೋತ್ಕರ್ಷವನ್ನು ಪಡೆಯಲು ಅದರ ಮೇಲೆ ಪ್ರಯೋಗಿಸಬೇಕಾದ ಬಲದ ಪ್ರಮಾಣವನ್ನು 1 ನ್ಯೂಟನ್ ಅಂಥೇಳಿ ಕರಿತೀವಿ. ಇನ್ನು ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಹೆಸರಿಸಿ ಅನ್ನುವಂಥದ್ದು. ರಾಕೆಟ್ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ತತ್ವ ನ್ಯೂಟನ್ ಚಲನೆಯ 3ನೇ ತತ್ವ. ಇನ್ನು 11ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನೋದ್ರೊಳಗೆ 11ನೇ ಪ್ರಶ್ನೆ, ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟಗಳಿಗಿರುವ ವ್ಯತ್ಯಾಸವನ್ನು ಬರೀರಿ ಅನ್ನುವಂಥದ್ದು. ಸೊ ಚಲಿಸಿದ ದೂರ ಆರಂಭಿಕ ಮತ್ತು ಅಂತ್ಯ ಬಿಂದುಗಳಿಗೆ ಇರತಕ್ಕಂಥ ಗರಿಷ್ಠ ದೂರ. ಸೊ ಯಾವುದೇ ಒಂದು ಕಾಯ ಚಲಿಸಲು ಪ್ರಾರಂಭಿಸಿದ ಬಿಂದುವಿನಿಂದ ಅದು ತಲುಪಿದ ಬಿಂದುಗಳು ಏನಿರುತ್ತೆ ಅದು ಚಲಿಸಿದ ಪಥದ ಒಟ್ಟು ಉದ್ದವನ್ನು ಚಲಿಸಿದ ದೂರ ಅಂತ ಹೇಳ್ತೀವಿ. ಅದರ ಸ್ಥಾನಪಲ್ಲಟ ಹಾಗಲ್ಲ, ಆರಂಭಿಕ ಬಿಂದು ಮತ್ತು ಅಂತಿಮ ಬಿಂದುಗಳ ನಡುವೆ ಇರುವ ಕನಿಷ್ಠ ದೂರವನ್ನು ನಾವು ಸ್ಥಾನಪಲ್ಲಟ ಅಂತ ಕರಿತೀವಿ. ಚಲಿಸಿದ ದೂರ ಕೇವಲ ಪ್ರಮಾಣವನ್ನು ಮಾತ್ರ ಸೂಚಿಸುತ್ತೆ, ಅದರ ಸ್ಥಾನಪಲ್ಲಟ ಪ್ರಮಾಣ ಮತ್ತು ದಿಕ್ಕು ಎರಡನ್ನೂ ಹೊಂದಿದೆ. ಅಂದರೆ ಚಲಿಸಿದ ದೂರ ಬರೀ ಅದಿಶ ಪರಿಮಾಣವಾಗಿದೆ, ಸ್ಥಾನಪಲ್ಲಟ ಸದಿಶ ಪರಿಮಾಣವಾಗಿದೆ. ಇನ್ನು ವೇಗೋತ್ಕರ್ಷ ಎಂದರೇನು, ವೇಗೋತ್ಕರ್ಷದ ಏಕಮಾನ ತಿಳಿಸಿ ಅನ್ನುವಂಥದ್ದು. ಏಕಮಾನ ಕಾಲದಲ್ಲಿ ಕಾಯದ ವೇಗದಲ್ಲಿ ಆಗುವ ಬದಲಾವಣೆಯನ್ನು ವೇಗೋತ್ಕರ್ಷ ಅಂತ ಹೇಳ್ತಿರ್ತೀವಿ. ಇದರ ಏಕಮಾನ ಮೀಟರ್/ಸೆಕೆಂಡ್². ಸೊ ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ಬದಲಾವಣೆಗಳನ್ನು ವಿವರಿಸಿ ಅನ್ನುವಂಥದ್ದು. ಸೊ ಸೈಕಲನ್ನು ತುಳಿಯುವಾಗ ಸ್ನಾಯು ಶಕ್ತಿ ಮತ್ತು ಉಷ್ಣಶಕ್ತಿ ಮತ್ತು ಬೈಸಿಕಲ್ನ ಚಲನಶಕ್ತಿ ಪರಿವರ್ತನೆ ಆಗುತ್ತದೆ ಅನ್ನುವಂಥದ್ದು. ಏನು ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯವು ಅಂತಿಮವಾಗಿ ನೆಲವನ್ನು ತಲುಪಿ ನಿಂತಿತು, ಅದರ ಚಲನಶಕ್ತಿ ಏನಾಗುತ್ತದೆ ಅನ್ನುವಂಥದ್ದು. ಸೊ ಸ್ವತಂತ್ರವಾಗಿ ನೆಲದ ಕೆಳಗೆ ಬೀಳುತ್ತಿರುವ ಒಂದು ಕಾಯದ ಪ್ರಚನ ಶಕ್ತಿ ಕಡಿಮೆ ಆಗುತ್ತದೆ ಮತ್ತು ನೆಲವನ್ನು ಮುಟ್ಟಿದಾಗ ಪ್ರಚನ ಶಕ್ತಿ ಹೆಚ್ಚಾಗಿ ಚಲನಶಕ್ತಿ ಪೂರ್ತಿಯಾಗಿ ಕಡಿಮೆಯಾಗಿ ಏನಾಗುತ್ತೆ, ಶೂನ್ಯಕ್ಕೆ ಬರುತ್ತದೆ ಅನ್ನುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ನು, ಒಂದು ಕಾಯದ ಮೇಲೆ ಅದರ ಸ್ಥಾನಪಡ ದಿಕ್ಕಿನಲ್ಲಿ ಪ್ರಯೋಗವಾದಾಗ ನಡೆದ ಕೆಲಸ ಶಕ್ತಿಯೊಂದನ್ನು ಬರೆಯಿರಿ ಅನ್ನುವಂಥದ್ದು, ಉಕ್ತಿಯನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಇಲ್ಲಿ ಸ್ವಲ್ಪ ಮಿಸ್ಪ್ರಿಂಟ್ ಆಗಿರ್ತಕ್ಕಂಥದ್ದು ಶಕ್ತಿಯೊಂದನ್ನು ಬರೆಯಿರಿ ಅನ್ನುವಂಥದ್ದಾಗಿದೆ. ಸೊ ಇಲ್ಲಿ ನೀಡಿರ್ತಕ್ಕಂತಹ ಒಂದು ಉತ್ತರ ಏನು ಅಂತಂದರೆ W=F × S ಅನ್ನುವಂಥದ್ದು. ಸೊ W=Fs. ಸೊ ನೆಕ್ಸ್ಟ್ ಕ್ವಶನ್ನು ಅಥವಾ ಅನ್ನುವಂಥ ಪ್ರಶ್ನೆ, ಶಕ್ತಿಯನ್ನು ನಿರೂಪಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನು ಶಕ್ತಿ ಅಂತ ಹೇಳಿ ಕರಿತೀವಿ. ಇನ್ನು ಕೆಲಸ ನಡೆದಿದೆ ಎನ್ನಲು ಸಾಧಿಸಬೇಕಾದ 2 ನಿಬಂಧನೆಗಳನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು ಮತ್ತು ಬಲ ಪ್ರಯೋಗವಾದಂಥ ಸಂದರ್ಭದಲ್ಲಿ ವಸ್ತು ಚಲಿಸಿರಬೇಕು, ಆವಾಗ ಕೆಲಸ ಆಯಿತು ಅಂತೇಳಿ ನಾವು ಕರಿತೀವಿ. ಇವೆರಡೇ ನಿಬಂಧನೆಗಳು. ಇನ್ನು ಚಲನಶಕ್ತಿಯನ್ನು ನಿರೂಪಿಸಿ ಆಯಿತು. ಚಲನಶಕ್ತಿ ಅಂತಂದರೆ ಒಂದು ಕಾಯವು ಚಲನೆಯ ಸ್ಥಿತಿಯಿಂದ ಪಡೆದುಕೊಳ್ಳುವ ಶಕ್ತಿಯನ್ನು ಚಲನಶಕ್ತಿ ಅಂತ ಹೇಳಿ ಕರಿತೀವಿ. ಸೊ 1 ಕಿಲೋವ್ಯಾಟ್ ಗಂಟೆ ಜೂಲ್ನಲ್ಲಿ ವ್ಯಕ್ತಪಡಿಸಿದಾಗ 3.6 × 10⁶ ಜೂಲ್ಸ್ ಅನ್ನುವಂಥದ್ದು. 3.6 × 10⁶ ಜೂಲ್ ಅನ್ನುವಂಥದ್ದು. ಸೊ 1 ಕಿಲೋವ್ಯಾಟ್ ಗಂಟೆ ಮೌಲ್ಯ ಅನ್ನುವಂಥದ್ದು. ಇನ್ನು ರಸಾಯನಶಾಸ್ತ್ರ ವಿಭಾಗವನ್ನು ನೋಡಿದಾಗ ಬಹುಆಯ್ಕೆ ಪ್ರಶ್ನೆಗಳು. ಮೊದಲ ಪ್ರಶ್ನೆ, CaO ಸೂತ್ರವನ್ನು ಪ್ರತಿನಿಧಿಸುವ ಸಂಯುಕ್ತದ ಹೆಸರು ಅನ್ನುವಂಥದ್ದು. ಸೊ ಇದು ಕ್ಯಾಲ್ಸಿಯಂ ಆಕ್ಸೈಡ್, ಆಪ್ಷನ್ ಡಿ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ, ಒಂದು ಧಾತುವಿನ ಎಲೆಕ್ಟ್ರಾನ್ ಹಂಚಿಕೆಯು 2, 8, 2 ಆಗಿದೆ, ಹಾಗಾದರೆ ಆ ಧಾತು ಅನ್ನುವಂಥದ್ದಿದೆ. ಸೊ ಆ ಧಾತು ಯಾವುದಪ್ಪ ಅಂತಂದರೆ
ಆಪ್ಷನ್ ಎ 2 ವೇಲೆನ್ಸಿ ಹೊಂದಿರುವ ಮೆಗ್ನೀಷಿಯಂ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ, ಶುಷ್ಕ ಮಂಜುಗಡ್ಡೆಯ ಮೇಲಿನ ಒತ್ತಡವನ್ನು 1 ಅಟ್ಮಾಸ್ಫಿಯರ್ ಪ್ರೆಷರ್ಗೆ ಇಳಿಸಿದಾಗ ಅದು ಅನಿಲವಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಪ್ರಕ್ರಿಯೆಯು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಈ ಒಂದು ಪ್ರಕ್ರಿಯೆಗೆ ನಾವು ಏನಂತೀವಿ ಅಂತಂದರೆ ಉತ್ಪತನ ಅಂತ ಹೇಳಿ ಕರಿತೀವಿ. ಇದು ಆಪ್ಷನ್ ಬಿ ಉತ್ಪತನ. ಸೊ ಮುಂದಿನ ಒಂದು ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 1 ಅಂಕದ 3 ಪ್ರಶ್ನೆಗಳು. ಅದರಲ್ಲಿ ಮೊದಲನೇದು ಯಾವಪ್ಪ ಅಂದರೆ ಲೋಹಾಭಗಳು. ಸೊ ಲೋಹಗಳಂದರೆ ಲೋಹ ಮತ್ತು ಅಲೋಹಗಳ ನಡುವಿನ ಗುಣಗಳನ್ನು ತೋರಿಸ್ತಕ್ಕಂತಹ ಧಾತುಗಳನ್ನು ಲೋಹಾಭಗಳು ಅಂತೇಳಿ ಕರಿತೀವಿ. 2 ಗುಣಗಳನ್ನು ತೋರಿಸ್ತವೆ. ಇನ್ನು NO2 ಇದರ ಸಾಪೇಕ್ಷ ಅಣುರಾಶಿಯನ್ನು ಲೆಕ್ಕಾಚಾರ ಮಾಡಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ತಾವು ನೋಡಿದಾಗ ನೈಟ್ರೋಜನ್ ಪರಮಾಣುಗಳ ಸಂಖ್ಯೆ ಇಲ್ಲಿ ಕೇವಲ 1 ಇದೆ. ಸೊ ಒಂದು ನೈಟ್ರೋಜನ್ನ ಪರಮಾಣು ರಾಶಿ 14 ಇದೆ, ಪ್ಲಸ್ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ 2 ಇದೆ. ಅಂಥದ್ದು ಒಂದು ಪರಮಾಣು ರಾಶಿ ಎಷ್ಟಂದ್ರೆ 16 ಇದೆ. ಸೊ 14 + 32. ಸೊ ಬರ್ತಕ್ಕಂಥ ಉತ್ತರ 46 ಯೂನಿಟ್ ಅನ್ನುವಂಥದ್ದು. ಸೊ ಇಲ್ಲಿ ಸರಿಯಾದ ಉತ್ತರ 46. ಸೊ ನೆಕ್ಸ್ಟ್ ಕ್ವಶನು, ಎಕ್ಸ್ ಧಾತುವಿನ ವೆಲೆನ್ಸಿ 2 ಮತ್ತು Y ಧಾತುವಿನ ವೆಲೆನ್ಸಿ 2 ಆದರೆ ಈ 2 ಧಾತುಗಳ ಸಂಯುಕ್ತ ಉಂಟಾಗುವ ಸಂಯುಕ್ತ ಸೂತ್ರ ಏನು ಅನ್ನುವಂಥದ್ದು. ಸೊ 2 ಧಾತುಗಳ ವೆಲೆನ್ಸಿಗಳು ಒಂದೇ ರೀತಿಯಾಗಿರೋದ್ರಿಂದ ಸೊ XY ಅನ್ನುವಂಥದ್ದು ಆ ಸಂಯುಕ್ತದ ಸೂತ್ರವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಬರೀಬಹುದು. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಥಾಮ್ಸನ್ ಪರಮಾಣು ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಬಹಳಷ್ಟು ಸರಳವಾಗಿರ್ತಕ್ಕಂಥ ಚಿತ್ರ, ಎಲ್ಲರೂ ಪ್ರಾಕ್ಟೀಸ್ ಮಾಡಿರ್ತೀರಿ. ಸೊ ಮುಂದಿನ ಪ್ರಶ್ನೆ, ಜ್ವರವನ್ನು ಕಡಿಮೆ ಮಾಡಲು ಹಣೆಯ ಮೇಲೆ ಒದ್ದೆ ಬಟ್ಟೆ ಇಡಲಾಗುತ್ತದೆ, ಈ ಕ್ರಿಯೆಯನ್ನು ಸಮರ್ಥಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಜ್ವರದ ಸಂದರ್ಭದಲ್ಲಿ ನಮ್ಮ ದೇಹದ ತಾಪ ಹೆಚ್ಚಾಗಿರುತ್ತದೆ. ಆಗ ಹಣೆಯ ಮೇಲೆ ಒದ್ದೆ ಬಟ್ಟೆ ಇಟ್ಟಾಗ ಅದು ನಮ್ಮ ದೇಹದ ಉಷ್ಣತೆಯನ್ನು ಹೀರಿಕೊಂಡು ಬಟ್ಟೆ ಮೇಲ್ಮೈ ಮೇಲೆ ಇರುವ ರಂಧ್ರಗಳ ಮೂಲಕ ನೀರು ಆವಿಯಾಗಿ ಹೋಗುತ್ತದೆ ಮತ್ತು ಆವಿಯಾದಾಗ ನಮ್ಮ ದೇಹದ ಉಷ್ಣತೆಯನ್ನು ಬಳಸಿಕೊಡುತ್ತದೆ. ಸೊ ಮುಂದಿನ ಪ್ರಶ್ನೆ, ಮೀನದ ಬತ್ತಿ ಉರಿಯುವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆ 2 ಆಗಿದೆ, ವಿವರಿಸಿ ಅನ್ನುವಂಥದ್ದು. ಸೊ ಮೀನದ ಬತ್ತಿ ಉರಿಯುವಾಗ ಮೀನವು ದ್ರವಿಸುತ್ತದೆ ಮತ್ತು ಅದು ತಂಪು ಮಾಡಿದಾಗ ಅದು ಪುನಃ ಏನಾಗುತ್ತೆ, ಘನಸ್ಥಿತಿಗೆ ಬರುತ್ತೆ. ಇದನ್ನು ಭೌತ ಬದಲಾವಣೆ ಅಂತ ಹೇಳಿ ಕರಿಬಹುದು. ಇನ್ನು ಮೀನದ ಬತ್ತಿ ಉರಿಯುವಾಗ ಬತ್ತಿಯು ಸುಡುತ್ತದೆ ಮತ್ತು ಕಾರ್ಬನ್ ಕಣಗಳ ದಹನ ಕ್ರಿಯೆ ನಡೆದು ಅನಿಲಗಳು ಉತ್ಪತ್ತಿಯಾಗುತ್ತವೆ. ಇದರಿಂದ ನಡೀತಕ್ಕಂಥದ್ದು ಏನಾಗಿದೆ, ಇದು ರಾಸಾಯನಿಕ ಬದಲಾವಣೆ ಆಗಿದೆ. ಆದ್ದರಿಂದ ಎರಡೂಗಳು ಭೌತ ಮತ್ತು ರಾಸಾಯನಿಕ ಬದಲಾವಣೆ ಎರಡನ್ನೂ ವಿವರಿಸುತ್ತವೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, 3 ಅಂಕದ 3 ಪ್ರಶ್ನೆಗಳು. ದ್ರಾವಣ ಮತ್ತು ನಿಲಂಬಿತ ಮಿಶ್ರಣಗಳನ್ನು 3 ವ್ಯತ್ಯಾಸಗಳನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಒಂದು ದ್ರಾವಣ ಅಂತಕ್ಕಂಥದ್ದು ಒಂದು ಸಮರೂಪ ಮಿಶ್ರಣ. ಇದು ಕಣಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಇದರ ಕಣಗಳು ಬಹಳಷ್ಟು ಸಣ್ಣದಾಗಿದ್ದು ಬೆಳಕಿನ ಕಿರಣಗಳನ್ನು ಚದುರಿಸುವುದಿಲ್ಲ. ಇದು ಕಣಗಳನ್ನು ಸಾಕಷ್ಟು ಅಲುಗಾಡಿಸಿದ ಬಿಟ್ಟಾಗ ಅದು ತಳವನ್ನು ಸೇರುವುದಿಲ್ಲ. ಇನ್ನು ನಿಲಂಬಿತ ಮಿಶ್ರಣ ಅಂತಕ್ಕಂಥದ್ದು ಒಂದು ಸಮರೂಪ ಮಿಶ್ರಣವಾಗಿದೆ. ಕಣಗಳನ್ನು ಬರಿಗಣ್ಣಿನಿಂದ ನೋಡಬಹುದು. ಇದರ ಕಣಗಳು ಬೆಳಕಿನ ಕಿರಣಗಳನ್ನು ಚದುರಿಸಿ ಪಥ ಕಾಣುವಂತೆ ಮಾಡುತ್ತದೆ. ಇದು ಅಸ್ಥಿರವಾಗಿದ್ದು ಮಿಶ್ರಣವನ್ನು ಅಲುಗಾಡಿಸಿದ ಬಿಟ್ಟಾಗಿದ್ದು ತಳವನ್ನು ಸೇರುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ಒಂದು ಪ್ರಶ್ನೆ ಅಥವಾ ಪ್ರಶ್ನೆ, ಉದಾಹರಣೆಯೊಂದಿಗೆ ಸಮರೂಪ ಅಸಮರೂಪ ಮಿಶ್ರಣಗಳ ನಡುವೆ ವ್ಯತ್ಯಾಸಗಳನ್ನು ಗುರುತಿಸಿ ಅನ್ನುವಂಥದ್ದು. ಉದಾಹರಣೆಯೊಂದಿಗೆ ಸಮರೂಪ ಅಸಮರೂಪ ವ್ಯತ್ಯಾಸ ನೋಡಿದಾಗ ಸಮರೂಪ ಮಿಶ್ರಣ ಏನಾಗಿದೆ, ಏಕರೂಪ ಸಂಯೋಜನೆ ಹೊಂದಿರತಕ್ಕಂಥ ಮಿಶ್ರಣವಾಗಿದೆ. ಇದು ಒಂದೇ ಘಟಕಾಂಶವನ್ನು ಹೊಂದಿದೆ, ಘಟಕಾಂಶಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು. ಇನ್ನು ಅಸಮರೂಪ ಮಿಶ್ರಣ ಅನ್ನುವಂಥದ್ದು ಏನಿದೆ, ವಿಭಿನ್ನ ಸಂಯೋಜನೆ ಹೊಂದಿದೆ. ಅದರಲ್ಲಿ ಇರತಕ್ಕಂಥ ಘಟಕಾಂಶಗಳು ಬೇರೆ ಬೇರೆಯಾಗಿರ್ತವೆ. ಘಟಕಾಂಶಗಳನ್ನು ಇವುಗಳಲ್ಲಿ ಬೇರ್ಪಡಿಸಬಹುದು ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಕ್ವೆಶನ್ನು, ಅಮೋನಿಯಂ ಕ್ಲೋರೈಡ್ನ ಉತ್ಪತ್ತನ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅನ್ನುವಂಥದ್ದು. ಸೊ ಬಹಳಷ್ಟು ಸರಳವಾಗಿರ್ತಕ್ಕಂಥದ್ದು. ಸೊ ಘನೀಕರಣ ಹೊಂದಿರುವ ಅಮೋನಿಯಂ ಕ್ಲೋರೈಡು ಮತ್ತು ಪಿಂಗಾಣಿ ಪಾತ್ರೆ ಇವುಗಳನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್ ಏನಂತಂದರೆ, ಕೆಳಕಂಡ ಧಾತುಗಳ ಸರಿಯಾದ ಸಂಕೇತಗಳನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಕಬ್ಬಿಣ ಅನ್ನುವಂಥದ್ದು ಏನಿದೆ, 2 ಕ್ಯಾಪಿಟಲ್ F ಮತ್ತು ಕ್ಯಾಪಿಟಲ್ E ಆಗಿದೆ. ಸೊ ಇಲ್ಲಿ ಸರಿಯಾದ್ದು Fe ಅನ್ನುವಂಥದ್ದು. ಇನ್ನು ಅದರ ಜೊತೆಗೆ ಅಲ್ಯೂಮಿನಿಯಂ ಅನ್ನುವಂಥದ್ದು A ಸ್ಮಾಲ್ l ಅಲ್ಯೂಮಿನಿಯಂ ಅನ್ನುವಂಥದ್ದು. ಇನ್ನು ಕೋಬಾಲ್ಟ್ ಏನಿದೆ, ಸ್ಮಾಲ್ ಕ್ಯಾಪಿಟಲ್ C ಸ್ಮಾಲ್ o. ಆಮೇಲೆ ಬೆಳ್ಳಿ ಏನಿದೆ, ಇದು ಕ್ಯಾಪಿಟಲ್ A ಸ್ಮಾಲ್ g ಅನ್ನುವಂಥದ್ದು. ಅದರ ಜೊತೆಗೆ ಸೋಡಿಯಂ ಅನ್ನೋದು ಏನಿದೆ, ಇದು Na ಕ್ಯಾಪಿಟಲ್ N ಸ್ಮಾಲ್ a. ಮತ್ತು ಆರ್ಗಾನ್ ಅನ್ನುವಂಥದ್ದು ಏನಿದೆ, ಕ್ಯಾಪಿಟಲ್ A ಸ್ಮಾಲ್ r ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಇವುಗಳನ್ನು ಸರಿಪಡಿಸಿ ನಾವು ಬರೀಬಹುದು. ಸೊ ಇನ್ನು ನೆಕ್ಸ್ಟ್ ಏನಂತಂದರೆ ಅಥವಾ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ನೀಡಲಾಗಿದೆ. ಸೊ ಅಥವಾ ಪ್ರಶ್ನೆ ಏನಿದೆ ನೋಡೋಣ. ಕೆಳಗಿನ ಸಂಯುಕ್ತಗಳಲ್ಲಿ ಧಾತುಗಳನ್ನು ಹೆಸರಿಸಿ ಅನ್ನುವಂಥದ್ದು. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡು, ಅದರಲ್ಲಿರ್ತಕ್ಕಂಥದ್ದು ಕ್ಯಾಲ್ಶಿಯಂ, ಆಕ್ಸಿಜನ್ ಮತ್ತು ಹೈಡ್ರೋಜನ್ನು. ನೆಕ್ಸ್ಟು ಹೈಡ್ರೋಜನ್ ಕ್ಲೋರೈಡ್ನಲ್ಲಿರ್ತಕ್ಕಂಥದ್ದು ಹೈಡ್ರೋಜನ್ ಮತ್ತು ಕ್ಲೋರಿನ್. ಮತ್ತು ಪೊಟ್ಯಾಷಿಯಂ ಸಲ್ಫೇಟ್ನಲ್ಲಿರ್ತಕ್ಕಂಥದ್ದು ಪೊಟ್ಯಾಷಿಯಮ್, ಸಲ್ಫರ್ ಮತ್ತು ಆಕ್ಸಿಜನ್ ಅನ್ನುವಂಥದ್ದು. ಸೊ ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ, ಕೊಟ್ಟಿರುವ ಧಾತುಗಳ ವೆಲೆನ್ಸಿ ಕಂಡುಹಿಡಿಯಿರಿ ಅನ್ನುವಂಥದ್ದು. ನೈಟ್ರೋಜನ್, ನಿಯಾನ್ ಮತ್ತು ಮ್ಯಾಗ್ನೀಷಿಯಂ ಅನ್ನುವಂಥದ್ದನ್ನು ನೀಡಲಾಗಿದೆ. ಸೊ ಉತ್ತರವನ್ನು ನೋಡೋಣ. ಸೊ ನೈಟ್ರೋಜನ್ ಏನಿದೆ, ಇದರ ವೆಲೆನ್ಸಿ 3 ಮತ್ತು ನಿಯಾನ್ ವೆಲೆನ್ಸಿ 0 ಮತ್ತು ಮ್ಯಾಗ್ನೀಷಿಯಂ ವೆಲೆನ್ಸಿ 2 ಅನ್ನುವಂಥದ್ದು.
ಇನ್ನು ಅದರಲ್ಲೇ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಲಾಗಿದೆ, ಪ್ರೋಟಾನ್ಗಳನ್ನು ನಳಿಕಾ ಕಿರಣಗಳೆಂದು ಕರೆಯುತ್ತಾರೆ ಏಕೆ ಅನ್ನುವಂಥದ್ದು. ಸೊ ಇಲ್ಲಿ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಪ್ರೋಟಾನ್ಗಳನ್ನು ನಳಿಕಾ ಕಿರಣಗಳೆಂದು ಏಕೆ ಕರೆಯುತ್ತಾರೆ ಅನ್ನುವಂಥದ್ದು. ಸೊ ನಳಿಕೆಯಲ್ಲಿ ಕಡಿಮೆ ಒತ್ತಡದಲ್ಲಿ ವಿದ್ಯುತ್ ಹರಿಸಿದಾಗ ಆ್ಯನೋಡ್ನಿಂದ ಹೊರಟ ಕೆಲವು ಹೊಸ ಬಗೆಯ ಕಿರಣಗಳು ಕ್ಯಾಥೋಡ್ನಿಂದ ಸಣ್ಣ ರಂಧ್ರಗಳ ಮೂಲಕ ಹಾದು ಹೋಗಿ ನಳಿಕೆಯ ಹಿಂದಿನ ಗೋಡೆಯ ಮೇಲೆ ಪ್ರಕಾಶಮಾನವಾದ ಬೆಳಕನ್ನು ಮೂಡಿಸಿದವು. ಆದ್ದರಿಂದ ಪ್ರೋಟಾನ್ಗಳನ್ನು ನಳಿಕಾ ಕಿರಣಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ, ಪರಮಾಣುಗಳ ಆವೇಶಯುಕ್ತ ಕಣಗಳಿಂದಾಗಿವೆ ಎಂದು ತೀರ್ಮಾನಿಸಲು ನೀವು ಕೈಗೊಂಡ ಒಂದು ಸರಳ ಚಟುವಟಿಕೆ ತಿಳಿಸಿ ಎನ್ನುವಂಥದ್ದು. ಒಂದು ಅಳತೆ ಪಟ್ಟಿಯನ್ನು ಒಣಗಿದ ಕೂದಲಿಗೆ ಉಜ್ಜಿ ಆ ಪಟ್ಟಿಯನ್ನು ಸಣ್ಣ ಕಾಗದ ಚೂರುಗಳ ಬಳಿಗೆ ತಂದಾಗ ಕಾಗದ ಚೂರುಗಳು ಅಳತೆ ಪಟ್ಟಿಗೆ ಅಂಟಿಕೊಳ್ಳುತ್ತವೆ, ಏಕೆಂದರೆ ಅಳತೆ ಪಟ್ಟಿಯ ಆವೇಶಯುಕ್ತವಾಗಿರುತ್ತವೆ. ಇದರಿಂದ ನಾವು ಪರಮಾಣು ಆವೇಶಯುಕ್ತ ಕಣಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಹೇಳಬಹುದು. ಇನ್ನು ಪರಮಾಣು ರಚನೆಯ ಮಾದರಿಯನ್ನು ಆವಿಷ್ಕರಿಸಲು ಶ್ರಮಿಸಿದ 4 ವಿಜ್ಞಾನಿಗಳ ಹೆಸರುಗಳನ್ನು ಬರೆಯಿರಿ ಅನ್ನುವಂಥದ್ದು. ಸೊ ರುದರ್ಫೋರ್ಡ್, ನೀಲ್ಸ್ ಬೋರ್, ಜೆ ಥಾಮ್ಸನ್ ಮತ್ತು ಜಾನ್ ಡಾಲ್ಟನ್. ಸೊ ಮುಂದಿನ ವಿಭಾಗ ಜೀವಶಾಸ್ತ್ರ ವಿಭಾಗ ಅಥವಾ ಜೀವವಿಜ್ಞಾನ ವಿಭಾಗ. ಇವುಗಳಲ್ಲಿ ಬರ್ತಕ್ಕಂಥ ಬಹುವಾಕ್ಯ ಪ್ರಶ್ನೆಗಳ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ಕೆಳಗಿನಗಳಲ್ಲಿ ಜೀವಕೋಶದ ಆತ್ಮಹತ್ಯೆ ಸಂಚಿ ಯಾವುದು ಅನ್ನುವಂಥದ್ದು. ಸೊ ಇಲ್ಲಿ ಸರಿಯಾದ ಉತ್ತರ ಲೈಸೋಜೋಮ್ ಅನ್ನುವಂಥದ್ದು, ಆಪ್ಷನ್ ಸಿ. ಇನ್ನು ತಾಜಾ ದ್ರಾಕ್ಷಿ ಹಣ್ಣೊಂದನ್ನು ಅಧಿಕ ಸಾರತೆಯ ದ್ರಾವಣದಲ್ಲಿ ಇರಿಸಿದಾಗ ರಚನೆಯಲ್ಲಿ ಆಗುವ ಬದಲಾವಣೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ನಮಗೆ ಸಿಗ್ತಕ್ಕಂತಹ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ, ನೀರನ್ನು ಕಳೆದುಕೊಂಡು ಅದು ಮುದುಡುತ್ತದೆ. ಆಪ್ಷನ್ ಸಿ ಅನ್ನುವಂಥದ್ದು, ಆಪ್ಷನ್ ಸಿ ಏನಿದೆ ಅದು ಸರಿಯಾದ ಉತ್ತರ. ಇನ್ನು ಭಾರತದಲ್ಲಿ ಕಂಡುಬರುವ ಉತ್ತಮ ತಳಿಯ ದೇಶೀಯ ಹಸು ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಾಸ್ ಇಂಡಿಕಸ್, ಆಪ್ಷನ್ ಎ, ಬಾಸ್ ಇಂಡಿಕಸ್. ಸೊ ಮುಂದಿನ ಪ್ರಶ್ನೆ 1 ಅಂಕದ ಪ್ರಶ್ನೆಗಳು. ಜೀವಕೋಶದ ಕೋಶಪುರಿಯ ಪ್ರಾಥಮಿಕ ಕಾರ್ಯವೇನು ಅನ್ನುವಂಥದ್ದು. ಜೀವಕೋಶಕ್ಕೆ ರಚನಾತ್ಮಕ ಬೆಂಬಲ ಮತ್ತು ರಕ್ಷಣೆಯನ್ನು ಇದು ಒದಗಿಸುತ್ತದೆ. ಇನ್ನು ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಬಳಸುವ ಕೋಳಿಯ ತಳಿಗಳನ್ನು ಹೆಸರಿಸಿ ಅನ್ನುವಂಥದ್ದು. ಮೊಟ್ಟೆಗಾಗಿ ಬಳಸ್ತಕ್ಕಂಥದ್ದು ಲೇಯರ್ಸು ಮತ್ತು ಮಾಂಸಕ್ಕಾಗಿ ಬಳಸ್ತಕ್ಕಂಥದ್ದು ಬ್ರಾಯ್ಲರ್ಸ್. ಇನ್ನು ನೆಕ್ಸ್ಟ್ ಕ್ವೆಶನ್ನು, ಎಪಿಸ್ ಸೆರಿನಾ ಇಂಡಿಕಾದ ಪ್ರಾಮುಖ್ಯತೆ ಏನು ಅಂತದ್ದು. ಸೊ ಎಪಿಸ್ ಸೆರಿನಾ ಇಂಡಿಕಾ ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ಬಳಸುವ ತಳಿಯ ಜೇನು ಆಗಿದೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಾನವನ ಚರ್ಮವು ಒಂದು ವಿಶಿಷ್ಟ ಚಪ್ಪಟೆ ಅನುಲೇಪಕ ಅಂಗಾಂಶವಾಗಿ ಸಮರ್ಥಿಸಿ ಅನ್ನುವಂಥದ್ದು. ಚರ್ಮದಲ್ಲಿನ ಜೀವಕೋಶಗಳು ಸರಳ ಹಾಗೂ ಚಪ್ಪಟೆ ಆಕಾರದ ಜೀವಕೋಶಗಳನ್ನು ಹೊಂದಿವೆ ಹಾಗೂ ಇವು ಒಂದು ಸೂಕ್ಷ್ಮ ಪದರವನ್ನು ಉಂಟು ಮಾಡುತ್ತವೆ. ಚರ್ಮವು ಶರೀರದ ಒಳಗಿನ ಅಂಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುತ್ತದೆ. ವಸ್ತುಗಳ ಚಲನೆಗೆ ಸಹಾಯಕ ಮತ್ತು ಸ್ರವಿಸುವಿಕೆಯ ಕಾರ್ಯವನ್ನು ನೆರವೇರಿಸುತ್ತದೆ ಅನ್ನುವಂಥದ್ದು. ಇನ್ನು ಇದರ ಜೊತೆಗೆ ಇನ್ನೊಂದು ಇನ್ನೊಂದು ಪ್ರಶ್ನೆ ಕೇಳಿ. ಈ ಚಿತ್ರದಲ್ಲಿ ಎಸ್ ಎಂಬುದು ಏನು ಅನ್ನುವಂಥದ್ದು, ಇದರ ಕಾರ್ಯವೇನು ಅನ್ನುವಂಥದ್ದು. ಎಸ್ ಅಂತಕ್ಕಂಥ ಭಾಗ ಪತ್ರರಂಥದ್ದು. ಇದು ಅನಿಲಗಳ ವಿನಿಮಯ ಕಾರ್ಯ ಮತ್ತು ಬಾಷ್ಪ ವಿಸ್ತರಣೆಯ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್ನು, ಆಧುನಿಕ ಧಾನ್ಯ ಸಂಗ್ರಹ ತೊಟ್ಟಿಗಳಲ್ಲಿ ಕೀಟ ಹತೋಟಿಗೆ ಕೈಗೊಂಡಿರುವ ಕ್ರಮಗಳು ಏನು ಅನ್ನುವಂಥದ್ದು. ಸೊ ನಿರ್ದಿಷ್ಟ ಪ್ರಮಾಣದ ಅಪೇಕ್ಷಿತ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಬಹುದು. ಉಷ್ಣ ನಿಯಂತ್ರಕ ವ್ಯವಸ್ಥೆ ಇದೆ. ಕೀಟಗಳನ್ನು, ಪಿಡುಗುಗಳನ್ನು ಕೊಲ್ಲಲು ರಾಸಾಯನಿಕ ಧೂಮ ವ್ಯವಸ್ಥೆಯೂ ಸಹ ಇದರಲ್ಲಿ ಮಾಡಬಹುದು. ಇನ್ನು ಅಥವಾ ಪ್ರಶ್ನೆ, ರೈತನೊಬ್ಬನು ತನ್ನ ಕೃಷಿಯಲ್ಲಿ ರಸಗೊಬ್ಬರಗಳನ್ನು ಬಳಸಲು ಯೋಜಿಸಿದ್ದಾನೆ. ಅವನಿಗೆ ರಸಗೊಬ್ಬರಗಳಿಂದಾಗುವ ಅನಾನುಕೂಲಗಳನ್ನು ತಿಳಿಸಿ ಅನ್ನುವಂಥದ್ದು. ಸೊ ಅನಾನುಕೂಲಗಳು, ರಸಗೊಬ್ಬರಗಳು ನೀರಿನಲ್ಲಿ ಕೊಚ್ಚಿ ಹೋಗಿ ಜಲಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಮಣ್ಣಿನ ಫಲವತ್ತತೆಯನ್ನು ನಾಶ ಮಾಡುತ್ತವೆ. ಮಣ್ಣಿನಲ್ಲಿ ಸಾವಯವ ವಸ್ತುಗಳ ಮರುಭರ್ತಿ ಆಗುವುದಿಲ್ಲ. ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳು ತೊಂದರೆಗೆ ಒಳಗಾಗುತ್ತವೆ ಅನ್ನುವಂಥದ್ದು. ಈ ನೆಕ್ಸ್ಟ್ ಕ್ವೆಶನ್ 3 ಅಂಕದ 3 ಪ್ರಶ್ನೆಗಳು. ಜೀವಕೋಶಗಳ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಕಣದಂಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅನ್ನುವಂಥದ್ದು. ಜೀವಕೋಶದ ಕಣದಂಗಳು ಶಕ್ತಿ ಉತ್ಪಾದನೆ, ಪ್ರೋಟೀನ್ ಸಂಶ್ಲೇಷಣೆ, ತ್ಯಾಜ್ಯ ನಿರ್ವಹಣೆ, ಜೀವಕೋಶದ ಕಾರ್ಯಗಳನ್ನು ನಿರ್ವಹಿಸಲು ಒಟ್ಟಾಗಿ ಕೆಲಸ ಮಾಡುತ್ತವೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್, ನರಕೋಶ ಚಿತ್ರಪಟದ ಭಾಗಗಳನ್ನು ಗುರುತಿಸಿ ಇದನ್ನೆಲ್ಲ ಮಾಡಿರ್ತೀರಿ. ಸೊ ನೆಕ್ಸ್ಟ್ ಕ್ವೆಶನು, ರಸಗೊಬ್ಬರಗಳ ಅತಿಯಾದ ಬಳಕೆಯಿಂದ ಆಗುವ ಅನಾನುಕೂಲಗಳನ್ನು ತಿಳಿಸಿ ಅನ್ನುವಂಥದ್ದು. ಸೊ ಇದೇ ಸೇಮ್ ಕ್ವೆಶನ್ನು ಮತ್ತೆ ರಿಪೀಟ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್, ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು ಅನ್ನುವಂಥದ್ದು. ಬೆಳೆ ಸುಧಾರಣೆಗೆ ಸಂಬಂಧಿಸಿದ ಬೆಳೆಗೆ ಅಪೇಕ್ಷಣೀಯ ಗುಣಲಕ್ಷಣಗಳು: ಮೇವಿನ ಬೆಳೆಗೆ ಎತ್ತರ ಮತ್ತು ಅಮಿತ ಕವಲೊಡೆಯುವಿಕೆ, ಧಾನ್ಯಗಳಲ್ಲಿ ಗೆಡ್ಡೆತನ, ಇವೆರಡು ಅಪೇಕ್ಷಣೀಯ ಗುಣಗಳು. ಸೊ ನೆಕ್ಸ್ಟ್ ಕ್ವೆಶನ್ನು 37ನೇ ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಪ್ರಾಣಿ ಜೀವಕೋಶ ಚಿತ್ರ ಬಿಡಿಸಿ ಸೊ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಇದನ್ನು ತಾವು ಮಾಡಿರ್ತೀರಿ. ಸೊ ಕೊನೆಯ ಪ್ರಶ್ನೆ, ಇವುಗಳನ್ನು ಹೆಸರಿಸಿ ಅನ್ನೋಂಥದ್ದು. ನಮ್ಮ ಬಾಯಿಯ ಒಳಗೋಡೆಗಳನ್ನು ಆವರಿಸಿರುವ ಅಂಗಾಂಶ ಯಾವುದು, ಆಮೇಲೆ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಯಾವುದು, ದ್ರವ ಮಾತ್ರಕ್ಕೆ ಹೊಂದಿರುವ ಸಂಯೋಜಕ ಅಂಗಾಂಶ ಯಾವುದು, ಮಿದುಳಿನಲ್ಲಿ ಕಂಡುಬರುವ ಅಂಗಾಂಶ ಮತ್ತು ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶಗಳು ಯಾವುವು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಮೊದಲನೇ ಪ್ರಶ್ನೆ, ನಮ್ಮ ಬಾಯಿಯ ಒಳಗೋಡೆಯಲ್ಲಿ ಆವರಿಸಿರುವ ಅಂಗಾಂಶ ಚಪ್ಪಟೆ ಅನುಲೇಪಕ ಅಂಗಾಂಶ. ಇನ್ನು ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಸ್ನಾಯುರಜ್ಜು. ಆಮೇಲೆ ದ್ರವ ಮಾತ್ರಕ್ಕೆ ಹೊಂದಿರುವ ಸಂಯೋಜಕ ಅಂಗಾಂಶ ರಕ್ತ.
ಮಿದುಳಿನಲ್ಲಿ ಕಂಡುಬರುವ ಅಂಗಾಂಶ ನರಾಂಗಾಂಶ. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೊಕಾಂಡ್ರಿಯಾ. ಆಮೇಲೆ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶ ಎಡಿಪೋಸ್ ಅಂಗಾಂಶ. ಸೊ ನೆಕ್ಸ್ಟ್ ಕ್ವಶನು, ಪಟ್ಟಿ ಸಹಿತ ಪಠ್ಯರಹಿತ ಹೃದಯ ಸ್ನಾಯುಗಳ ನಡುವೆ ವ್ಯತ್ಯಾಸಗಳನ್ನು ರಚನೆ ಮತ್ತು ಸ್ಥಾನವನ್ನು ಆಧರಿಸಿ ಬರೆಯಿರಿ ಅನ್ನುವಂಥದ್ದು. ಸೊ ಪಟ್ಟಿ ಸಹಿತ ಸ್ನಾಯುಗಳು ನೀಳವಾದ ಕೊಳವೆ ಆಕಾರದ ಶಾಖೆಗಳನ್ನು ಹೊಂದಿಲ್ಲದ ಕೋಶಗಳು. ಇವುಗಳ ಸ್ಥಾನ ಐಚ್ಛಿಕ ಕೋಶಗಳಲ್ಲಿ ಕಂಡುಬರುತ್ತವೆ. ಇನ್ನು ಪಠ್ಯರಹಿತ ಸ್ನಾಯುಗಳು ಉದ್ದವಾಗಿದ್ದು ಚೂಪಾದ ತುದಿಯನ್ನು ಹೊಂದಿರುವ ಕೋಶಗಳು ಅನೈಚ್ಛಿಕ ಸ್ನಾಯುಗಳಲ್ಲಿ ಕಂಡುಬರುತ್ತವೆ. ಹೃದಯ ಸ್ನಾಯುಗಳು ಕೊಳವೆ ಆಕಾರದ ಶಾಖೆಗಳನ್ನು ಹೊಂದಿರುವ ಕೋಶಗಳು ಹೃದಯದಲ್ಲಿ ಮಾತ್ರ ಕಂಡುಬರುತ್ತವೆ. ಇನ್ನು ರಕ್ತದಲ್ಲಿರತಕ್ಕಂಥ ಘಟಕಗಳು ಯಾವುವು ಅನ್ನುವಂಥದ್ದು ಪ್ಲಾಸ್ಮಾ, ಕೆಂಪು ರಕ್ತಕಣ, ಬಿಳಿ ರಕ್ತಕಣ ಮತ್ತು ಕಿರುತಟ್ಟೆಗಳು. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು 9ನೇ ತರಗತಿಯ ಇಂದು ನಡೆದಿರತಕ್ಕಂಥ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ವಿ. ಸೊ ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನಾವು ಉತ್ತರಗಳಂತೆ ನೋಡೋಣ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.